ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮೊಗಲೈ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಚಪಾತಿ ಜೊತೆ ವೆರಿ ಗುಡ್ ಕಾಂಬಿನೇಷನ್. ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದರಲ್ಲಿ 2-3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಫುಲ್ ಆನಿಯನ್ನ ಈ ರೀತಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬರೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ಗಿನ ಸ್ವಲ್ಪ ಮುಂಚೆ ಇರುವಾಗೆ ಅದನ್ನ ತೆಕ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದನ್ನೆಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ತಗೊಳ್ಳೋಣ. ಈ ಈರುಳ್ಳಿ ಜೊತೆ ಒಂದು 5 ಗೋಡಂಬಿ ಮತ್ತು 5 ಬಾದಾಮಿ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಮೊಸರು ಇದಿಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತಾ ಇದ್ದೀನಿ. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆಗಬೇಕು. ಈ ಪೇಸ್ಟ್ ರೆಡಿ ಇಟ್ಕೊಂಡಿರೋಣ. ಈಗ ಅದೇ ಪ್ಯಾನ್ಗೆ ನಾವು ಸ್ವಲ್ಪ ಪಲಾವ್ ಎಲೆ, ಸೋಂಪು, 1 ಇಂಚ್ ಆಗೋಷ್ಟು ಚಕ್ಕೆ, 1 ಸ್ಟಾರು, 1 ಮೊಗ್ಗು ಇಷ್ಟು ಹಾಕ್ಕೊಳ್ಳೋಣ. ಆಯಿಲ್ಗೆ ಎಣ್ಣೆ ಬೇಕಂದರೆ ನೀವು ಒಂಚೂರು ಹಾಕ್ಕೊಳ್ಳಿ. ಅದಕ್ಕೆ ನಾನೀಗ ಅರ್ಧ kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಆಗುತ್ತಲ್ವ. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, 1 ಮುಕ್ಕಾಲು ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ರುಚಿಗೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದೇ ಚಿಕನ್ಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು, ಇನ್ನೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ನಾನು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರೇನು ಹಾಕಬೇಡಿ, ತುಂಬ ನೀರಿಲ್ಲ, ಡ್ರೈ ಆಗ್ತಾಯಿದೆ ಅಂತ ಅನಿಸಿದ್ರೆ 1/4 ಗ್ಲಾಸ್ ಅಷ್ಟು ಮಾತ್ರ ನೀರು ಹಾಕಿ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕಿಡೋಣ. ಒಂದು 5 ನಿಮಿಷ ಬೆಂದರೆ ಸಾಕು. ಒಂದು 30 to 40% ಅಷ್ಟು ಬೆಂದಿರುತ್ತೆ. ಈಗ ಇದಕ್ಕೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಇದನ್ನು ಹಾಕ್ಕೊಳ್ಳೋಣ. ಅಂದರೆ ಈಗ ಆನಿಯನ್ನು ಮತ್ತು ಮೊಸರು, ಗೋಡಂಬಿ, ಬಾದಾಮಿ ಹಾಕಿ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಹಾಕಿ ಇದನ್ನ ಮಿಕ್ಸ್ ಮಾಡೋಣ. ಮೀಡಿಯಮ್ ಫ್ಲೇಮಲ್ಲಿರಲಿ ಉರಿ. ಇವಾಗ ಗೋಡಂಬಿ ಪೇಸ್ಟ್ ಎಲ್ಲ ಹಾಕಿದ್ದೀವಲ್ಲ, ಬೇಗ ತಳ ಹತ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕಿ. ಈಗ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಫುಲ್ ಕಂಪ್ಲೀಟಾಗಿ ಕುಕ್ ಆಗೋವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೀಡಿಯಮ್ ಲೋ ಫ್ಲೇಮಲ್ಲಿರಲಿ. ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ, ಬೇಗ ಬೆಂದ್ಬಿಡುತ್ತೆ. ಲಾಸ್ಟಲ್ಲಿ 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಈಗ ರೆಡಿಯಾಗಿದೆ ಮೊಗಲೈ ಚಿಕನ್ನು. ಚಪಾತಿ ಜೊತೆ, ರೋಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಈ ರೆಸಿಪಿ. ನೀವು ರೆಸಿಪಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.